Welcome. Please. ಹಲೋ ಹಲೋ ಸರ್, ನಮಸ್ತೆ ನಮಸ್ಕಾರ ಹೇಳಿ. ಸರ್. ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ತಿಂಗಳೊಳಗಡೆ ವೆಬ್ಸೈಟಲ್ಲಿ ಹೇಳ್ತಾರೆ, ವೆಬ್ಸೈಟ್ ಚೆಕ್ ಮಾಡಿ ಸರ್. ಅಂದರೆ ಇನ್ನೂ ಎಷ್ಟು ದಿನ ಸರ್ ಆಗ್ಬೋದು? ಈ ತಿಂಗಳೊಳಗಡೆ ಸರ್, ಎಷ್ಟು ದಿನ? ಇನ್ನೊಂದು 8 ದಿನ ಇದೆ. ಅಂದರೆ ಸರ್ ನಿನ್ನೆ ಮಾಡಿದಾಗ ಅವ್ರು ಮೇಡಮ್ ಅವರು 1 ವೀಕ್ ಅಂತಿದ್ರು, ನೀವು ಈ ಮಂತ್ ಇನ್ನೂ 1 ಮಂತ್ ಅನ್ನೋದು. 1 ವೀಕ್ ಅಂದರೆ ಅದೇ ಹೇಳಿದ್ದಾರೆ, ಅವ್ರಿಗೆ ಏನು ಹೇಳಿದ್ದಾರೆ ಅದನ್ನ ಹೇಳಿದ್ದಾರೆ. ನಮಗೆ ಈ ವಾರ ಒಳಗಡೆ ಅಂತ ಇವಾಗ ಅಪ್ಡೇಟ್ ಮಾಡಿದ್ದಾರೆ, ಅದಕ್ಕೆ ಹೇಳಿದ್ದಾರೆ ಅದು ಈ ತಿಂಗಳೊಳಗಡೆ ಅಂತ. ಅಂದರೆ ಮೇ ಎಂಡ್ ತನಕ ಆಗ್ಬೋದಾ ಸರ್, ಅಥವಾ ಜೂನ್ ಹೋಗ್ಬೋದು? ಇಲ್ಲ, ಮೇ ಒಳಗಡೆ ನಿಮಗೆ ಅಪ್ಡೇಟ್ ಅಂತೂ ಸಿಗುತ್ತೆ ಯಾವಾಗ ಅಂತ. ಹಾಂ, ಜೂನ್ಗೆಲ್ಲ ಓಪನ್ ಮಾಡಿಬಿಡ್ತಾರೆ ವೆಬ್ಸೈಟ್ನ. ಓಕೆ. ಅಂದರೆ ಇದು ನಾವು ಜೂನ್ ಅಂತಲೇ ಅನ್ಕೋಬೋದು. ಹೌದು. ಓಕೆ. Welcome. Please. ಹಲೋ ಹಲೋ ಸರ್, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ಹೇಳಿ. ನಾವು ಆಸ್ಪಿರೆಂಟ್ ಮಾತಾಡ್ತಿದ್ರು ಮೇಡಮ್, KPTC ಜೆ ಆಸ್ಪಿರೆಂಟ್ ಮಾತಾಡ್ತಿರೋದು. ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್? ಈ ಮಂತ್ ಒಳಗಡೆ ಏನು ಹೇಳೋದಕ್ಕಾಗಲ್ಲ, ವೆಯ್ಟ್ ಮಾಡಿ ಸರ್. ನೆಕ್ಸ್ಟ್ ಮಂತ್ ಏನಂತ ಇನ್ಫಾರ್ಮ್ ಮಾಡ್ತಾರೆ. ಮಂತ್ ಮುಗಿಬೇಕು. ಅಂದರೆ ಈ ವೀಕ್ ಅಂತ ನಿನ್ನೆ ನೀವೇ ಹೇಳಿದ್ರಿ ಸರ್. ಹೌದು, ಹೇಳಿದ್ವಿ, ಬಟ್ ಏನು ಇನ್ಫಾರ್ಮೇಷನ್ಸ್ ಬಂದಿಲ್ಲ ಮ್ಯಾನೇಜ್ಮೆಂಟ್ ಕಡೆಯಿಂದ. ನಾವು ಕೇಳ್ತಾರೆ ಮಾಡಿ ಕೇಳಿದ್ವಿ, ಎಲ್ಲ ಈ ಥರ ಕಾಲ್ ಬರ್ತಾ ಇದೆ ಅಂತ, ಈ ಮಂತ್ ವೆಯ್ಟ್ ಮಾಡೋದಕ್ಕೆ ಕೇಳಿ ಅಂತ ಅಂದರು. ಅಂದ್ರೆ ಮೇಡಮ್ ಅಲ್ಲಿ ಏನಾದರೂ ಪ್ರೊಸೆಸ್ ನಡೀತಿದೆ ಮೇಡಮ್ ಒಳಗಡೆ ನಿಮಗೆ? ಹಾಂ, ಅಂದರೆ ಏನಾದರೂ ಹೇಳ್ತಿದ್ದಾರೆ ನಿಮಗೆ ಕೇಳಿದರೆ? ಅದೇ ನಮಗೂ ಇದೇ ಥರ ಹೇಳ್ತಾ ಇದ್ದಾರೆ ಸರ್. ಮತ್ತೆ ಇದು ಕೋಡ್ ಆಫ್ ಕಂಡಕ್ಟ್ ಮುಗಿತು, ಎಲೆಕ್ಷನ್ ಮುಗಿತು, ಕೋರ್ಟಿಂದ ಆರ್ಡರ್ ಸಿಕ್ಕಿದೆ. ಹೌದು ಸರ್. ನಿಮಗೆ ಇನ್ನೂ ಬಂದಿಲ್ವಾ ಮೇಡಮ್? ಇನ್ನ ಏನು ಸದ್ಯಕ್ಕೆ ಏನು ಬಂದಿಲ್ಲ ಸರ್. ಅದಲ್ಲ ಮೇಡಮ್, ಕೋರ್ಟಿಂದ ಇನ್ನೂ ನಿಮಗೆ ಬಂದಿಲ್ವಾ? ಸರ್ ಬಂದಿದೆ, ಅದೆಲ್ಲ ಓಕೆ, ಅದೆಲ್ಲ ಪ್ರಾಬ್ಲಮ್ ಇಲ್ಲ. ನಮಗೆ ಹೈಯರ್ ಅಥಾರಿಟಿ ಕಟ್ಟಿಂಗ್ ಏನೂ ಅಪ್ಡೇಟ್ಸ್ ಬಂದಿಲ್ಲ. ಓಕೆ. ಅಂದರೆ ನಾವು ಜೂನ್ ಅಂತ ತಿಳ್ಕೊಬೋದಾ ಅಥವಾ ಜುಲೈ ಹೋಗ್ಬೋದಾ ಮೇಡಮ್? ಅದು ಎಕ್ಸಾಕ್ಟ್ ಹೇಳೋದಕ್ಕಾಗಲ್ಲ ಸರ್. ಹಾಂ.